ಅಯ್ಯೋ! ನನ್ನ ಪೊದ್ದು ಡಾರ್ಲಿಂಗ್‌ನ ನೋಡ್ಕೊಂಬಿಟ್ಟು ಬರಬೇಕು. ನನ್ನ ಪೊದ್ದು ಡಾರ್ಲಿಂಗ್‌ಗೆ ಮಗು ಆಗೈತಂತೆ. ಅದು ಗಂಡು ಮಗುನಂತೆ. ನಾನು ನೋಡ್ಕೊಂಬಿಟ್ಟು ಬರಬೇಕು, ಮಗು ಜೊತೆ ಆಟ ಆಡಬೇಕು. ಆದ್ರೆ ದೆಯ್ಯನ ನೋಡ್ಬಿಟ್ಟು ಮಕ್ಕಳೇನಾದರೂ ಹೆದರ್ಕೊಬಿಟ್ರೆ, ಜ್ವರ ಚಳಿ ಬಂದ್ಬಿಟ್ರೆ, ಅಯ್ಯೋ ಪಾಪ! ನಾನು ಹೋಗೋದೇ ಬೇಡ. ಸುಮ್ಮನೆ ಹೋಗ್ಬಿಡ್ತಾನೆ ಏನು ಮಾಡಬೇಕು? ಬೇಡ ಬಿಡು. ದೂರದಿಂದನೇ ನೋಡಿ ಖುಷಿ ಪಟ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಏನಿಯ. ಆದರೆ ಪದ್ದು ಡಾರ್ಲಿಂಗನ್ನ ನೋಡಬೇಕು ಅಂತ ಅನ್ನಿಸ್ತೈತೆ. ಹೋಗಿ ಕಿಟಕಿಗೆ ಹಾಸ್ ನೋಡ್ಕೊಂಬಿಟ್ಟು ಬರ್ತೀನಿ. ಇದೇನಿದು? ನನ್ನ ಪೊದ್ದು ಡಾರ್ಲಿಂಗ್ ಸಹಾಯ ಮಾಡಿದ್ಲಲ್ಲ, ಆಯಮ್ಮ ತಾನೇ ಇವಳು? ರೋಜಾ ರೋಜಾ ಇಲ್ಲೇನು ಮಾಡ್ತಾವಳೆ? ಅಮ್ಮೋರೆ, ನೀವು ಮನೆಗೆ ಬರಲಿಲ್ಲ ಅಂತಂದರೆ ಎಲ್ಲ ಯಕ್ಕುಟ್ಟೋಯ್ತದೆ. ಈ ಸಾವುಕಾರ ಸರಿ ಇಲ್ಲ. ದಿನ ಒಂದೊಂದು ಹುಡುಗಿನ ತಗೊಬಂದು ಮನೆಗೆ ಇರಿಸ್ಕೊತಾವನೆ. ನೋಡಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ನೀ ಮನೆಗೆ ಹೆಂಗೆ ಬರೋದು ಅಂತ ಹೇಳ್ಬಿಟ್ಟು ದಾರಿ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಸಾವುಕಾರ ಏನು ಮಾಡ್ತಾನೋ ಗೊತ್ತಿಲ್ಲ. ನಾನು ಹೇಳೋಷ್ಟು ಹೇಳಿದ್ದೀನಿ ಸಾವುಕಾರಂಗೆ. ಏನೋ ನಿಮ್ಮನೆ ಋಣ ತೀರ್ಸೋಕ್ಕೆ ಅಂತ ನಿಮಗೆ ಬಂದು ಹೇಳ್ತಾ ಇದ್ದೀನಿ. ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಹೆಂಗನ ಮಾಡಿ ಮನೆಗೆ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಏನೂ ಉಳಿಯೋಕ್ಕಿಲ್ಲ. ನಿಮ್ಮ ಮಗನ ಪಾಡು ನಾಯಿ ಪಾಡ ಆಯ್ತದೆ. ಈಗಾಗಲೇ ನಿಮ್ಮ ಮಗನ ತಾಗೆ ದುಡ್ಡು ಹೆಂಗೆ ಕಿತ್ಕೋಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಭಾಳ ಯೋಚನೆ ಮಾಡ್ಬಿಟ್ಟವ್ರೆ. 18 ವರ್ಷ ಆಗಿದ ತಕ್ಷಣ ಏನಿಯ ಅವ್ರಿಗೆ ಆಸ್ತಿ ಕೈಗೆ ಸೇರಿದ ತಕ್ಷಣ ಏನಿಯ ನಿಮ್ಮ ಮಗನ ಕತೆ ಮುಗಿಸ್ಬಿಡ್ತಾರೆ ಅಷ್ಟೇ ಏನಿಯ. ಅದಕ್ಕೆ ಹೇಳಿದ್ದು ಹೆಂಗನ ಬಂದ್ಬಿಟ್ಟು ಮನೆಗೆ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬನ್ನಿ ಅಮ್ಮೋರೆ, ಹೆಂಗನ ಮಾಡಿ ಬೈದ್ರು ಹೊಡೆದ್ರು ಪರವಾಗಿಲ್ಲ, ಮನೆಗೆ ಹೆಂಗೋ ಸಂಸಾರ ಮಾಡ್ಕೊಂಡಿರಿ. ನನಗೂ ಗೊತ್ತಾಯ್ತೈತೆ ಲೆಕ್ಕಾಚಾರಿ, ಮನೆಗೆಲ್ಲ ಏನೇನು ನಡೀತೈತೆ ಅಂತ ನನಗೂ ಗೊತ್ತಾಯ್ತೈತೆ. ಆದರೆ ನಾನು ಏನು ಮಾಡಲಿ, ನನ್ನ ಕೈಯಾಗ ಏನೂ ಇಲ್ಲ. ನನಗೆ ಆ ಮನೆಗೊಂದು ಮೂಲೆಗೊಂದು ಜಾಗ ಸಿಕ್ಬಿಟ್ಟಿದ್ರು ನಾನು ಹೆಂಗೋ ನೆಮ್ಮದಿಯಾಗಿ ಸಂದಕ್ಕಿರ್ತಾ ಇದ್ದೆ. ಆದರೆ ಏನು ಮಾಡನಿ, ಎಲ್ಲ ನನ್ನ ಗ್ರಾಚಾರನೇ ನೆಟ್ಟಿಗಿಲ್ಲ ನನಗಂತೂ ಬಿಡಿ. ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡಬೇಕು? ನನ್ನ ಮಗನ್ನ ಹೆಂಗೆ ಕರ್ಕೊಬರ್ಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ ಅಷ್ಟೇ ಏನಿಯ. ನನ್ನ ಮಗನ ಕರ್ಕೊಬಂದ್ಬಿಟ್ಟು ನಾ ಮನೆಗೆ ಇರಿಸ್ಕೊಬಿಡ್ತೀನಿ. ಅವ್ನು ಹೆಂಗಾರ ಮಾಡ್ಕೊಂಡು ಆಳು ಬಿದ್ದೋಗ್ಲಿ. ಅಯ್ಯೋ ಶಿವನೇ, ನನ್ನ ಪೊದ್ದು ಡಾರ್ಲಿಂಗು ಸಂಸಾರ ಸರು ಮಾಡಿರೋ ಸಂಸಾರ ಹಿಂಗೆಲ್ಲ ಯಾಕೆ ಮತ್ತು ನನ್ನ ಪೊದ್ದು ಡಾರ್ಲಿಂಗ್ ಅಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೂ ಏನು ಪ್ರಯೋಜನ ಆಯಿತು? ಏನೂ ಪ್ರಯೋಜನ ಆಗಲಿಲ್ವಲ್ಲ. ಅಯ್ಯೋ, ಇವತ್ತು ನನ್ನ ತಲೆನ ಹುಣಸೆ ಮರದ ಮೇಲೆ ಬಿಟ್ಬಿಟ್ಟು ಬರೀ ಬಾಡಿನ ಮಾತ್ರ ತಗೊಂಬಿಟ್ಟು ಬಂದ್ಬಿಟ್ಟೆ. ಪಾಪ ಮಗ ಎದುರುಕತ್ತದೆ ಅಂತ. ಇಲ್ಲಿ ನೋಡಿದ್ರೆ ಇವ್ರ ಸಮಸ್ಯೆ. ಮತ್ತು ಪೊದ್ದು ಡಾರ್ಲಿಂಗುಗೆ ಏನು ಬಂದು ಪ್ರಯೋಜನ? ಇವಳ ಸಂಸಾರ ಹಿಂಗಾದ್ರೆ ಪಾಪ. ಏನು ಮಾಡಬೇಕು? ನಮಗೆ ಬಂದು ಯಾವ ದೇವರು ಸಹಾಯ ಮಾಡ್ತಿಲ್ಲ ಕಣಣ್ಣು, ಯಾವ ದೇವರು ಸಹಾಯ ಮಾಡ್ತಿಲ್ಲ. ಎಲ್ಲ ದೇವ್ರಿಗೂ ಹರಕೆ ಹೊತ್ಕೊಂಡು, ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು, ಎಲ್ಲ ಥರದ ಕಷ್ಟವನ್ನು ಪಟ್ಬಿಟ್ಟಿದ್ದೀನಿ. ಯಾರನ್ನೂ ಬಂದು ಸಹಾಯನೇ ಮಾಡ್ತಿಲ್ಲ ನಮಗಂತೂ. ಯಾಕೆ ಬೇಕಪ್ಪ ಈ ಜೀವನ ಅನ್ಸೋಗ್ಬಿಟ್ಟೈತೆ ನನಗಂತೂ. ಅದು ಕೈ ಮುಗಿದಿರೋ ದೇವ್ರಿಲ್ಲ. ನನಗೆ ಸಾಕಾಗೋಗ್ಬಿಟ್ಟೈತೆ. ಪೊದ್ದು ಕಾಕಂಗೆ ಏನಾರ ಒಂಚೂರು ಹೇಳೋಣ ಅಂತ ಹೋದ್ರೆ, ಪೊದ್ದಕ್ಕ ಆಗಲೇ ಏನಿಯ ತವ್ರ ಮನೆ ಸೇರ್ಕೊಬಿಟ್ಟೈತೆ, ಮಗ ಆಗೈತಂತಲ್ಲ ತವ್ರ ಮನೆ ಸೇರ್ಕೊಬಿಟ್ಟೈತೆ. ಈಗ ನಾನು ಅವಕ್ಕ ಹಿಂಗೂ ಏನೂ ಹೇಳೋಕ್ಕಾಯ್ತಿಲ್ಲ. ಈಗ ನಾನು ಇನ್ನು ಏನು ಮಾಡಲಿ ಲೆಕ್ಕಾಚಾರಿ ಅಣ್ಣ? ಅದು ಏನಾಯ್ತದೋ ಆಗಲಿ ಬಿಡಿ. ನನ್ನ ಮಗನ ನಾನು ಹೆಂಗೆ ಕರ್ಕೊಬರೋದು ಅಂತ ಗೊತ್ತು. ಈಗ ಹೋಯ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮಗನ ನಾನು ವಾಪಸ್ ಕರ್ಸ್ಕೊತೀನಿ. ತಾಯಿ ಹತ್ರನೇ ನೀ ಮಗ ಇರಬೇಕು ಅಂತ ಹೇಳ್ಬಿಟ್ಟು ಏನಾರ ಮಾತಾಡ್ಬಿಟ್ಟು ನನ್ನ ಮಗ ನಾನು ಕರ್ಸ್ಕೊತೀನಿ. ಇನ್ನೇನು ಮಾಡೋಕ್ಕೆ ದಾರಿ ಇಲ್ಲ ನನಗೆ. ನೋಡಿ, ನಿಮ್ಮ ಇಷ್ಟ, ನೀವೇನು ಮಾಡ್ತೀರೋ ಮಾಡಿ. ಹೇಳೋದು ನಾನು ಧರ್ಮ ಹೇಳ್ದೆ. ನಾನು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಹೇಳು? ನನ್ನ ಕಣ್ಣು ಮುಂದೆನೇ ಅನ್ಯಾಯ ನಡೀತಾ ಇದ್ರು ನಾನು ಅದು ಯಾಕೆ ಸುಮ್ಮನೆ ನಿಂತ್ಕೊಳ್ಳಿ? ನನ್ನ ಮಗನೇ, ಅಯ್ಯೋ ಸಾವುಕಾರ, ನಿನ್ನ ಮೇಲಂತೂ ಒಂದ ಎರಡ ಕೇಸು, ನೂರಾರು ಜನ ಅಯ್ಯೋ ಅನ್ಸಿದ್ರು ಅದು ಹೆಂಗ್ಲಾ ನೆಮ್ಮದಿಗಿದೆಯಾ? ಬತ್ತೀನಿರು. ಕೈ ಕಾಲು ಕಡಿತಾವೆ. ನನಗೂ ಶಾನೇ ದಿನ ಆಗೈತ್ ಕಣ್ಲಾ, ಯಾರ ತಗನ ಕಿತ್ತಾಡಿ ಹೊಡೆದಾಡಿ ಬಂದೇ ಇರು. ಸರಿ ಲೆಕ್ಕಾಚಾರಿ, ನಾನು ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ. ಸರಿ ಅಮ್ಮೋರೆ, ನಿಮ್ಮ ಇಷ್ಟ. ಅಯ್ಯೋ ಮೀನಾಕ್ಷಿ, ಎಲ್ಲಿದ್ದೆ ಇಷ್ಟು ದಿನ? ಅಯ್ಯೋ ಸಿಗ್ಬಾರ್ದಿತ್ತೆ ನನಗೆ ಮೊದಲೇನೆಯ. ನಮ್ಮ ಮನೆಗೆ ಏರಿಸ್ಕೊಬಿಡ್ತಾ ಇದ್ದೆ ನಿನ್ನಂತೂ. ಅಯ್ಯೋ, ಇನ್ನೂ ಕಾಲ ಮಿಂಚಿಲ್ಲ. ನೀನು ನನಗೆ, ನಾನು ನಿನಗೆ, ಇಬ್ರು ಖುಷಿಯಾಗಿದ್ಬಿಡಣ. ಅಯ್ಯೋ, ಅದನ್ನ ಬೇರೆ ಹೇಳ್ತಿರಲ್ಲ ನೀವು. ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೇನಪ್ಪ ಕೇಳೋದು. ನೀವಂದರೆ ನನಗೆ ತುಂಬ ಇಷ್ಟ. ಇಲ್ಲಿ ತನಕ ಒಬ್ಬರ ಮೇಲೂ ನನಗಂತೂ ಪಿರುತಿನೇ ಆಗಿಲ್ಲ. ನೀವೇನೇನಿಯ ಮೊದಲನೇ ವ್ಯಕ್ತಿ. ನೋಡಿದ ತಕ್ಷಣ ಏನಿಯ ಕಳೆದೋಗ್ಬಿಟ್ಟೆ ನಾನಂತೂ. ಅಯ್ಯೋ ಮೀನು ಮೀನಾಕ್ಷಿ, ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತದೆ? ಒಂದು ಕ್ಷಣನ ಇರೋಕ್ಕಾಯ್ತದ? ಬಾ ಕೂತ್ಕ ಬಾ. ನೀನೇ ನನ್ನ ಪಟ್ಟದ ರಾಣಿ, ನೀನೇ ನನ್ನ ಪಟ್ಟದ ಅರಸಿ, ಎಲ್ಲ ನೀನೇನೇನಿಯ. ನಂಗೊಬ್ಬ ಮಗ ಅವನೇ. ಆ ಮಗನ ನೋಡ್ಕೊಂಡು ನೀನು ಆರಾಮಾಗಿ ಇಲ್ಲೇ ಇದ್ಬಿಟ್ರೆ ಅಷ್ಟೇ ಸಾಕು. ಬ್ಯಾರೆ ಇನ್ನೇನು ನಾನಂತೂ ಕೇಳೋದು ಇಲ್ಲ, ಎಂಥದೂ ಇಲ್ಲ. ಬಾ ಮೀನು, ಬಾ ಕುಂತ್ಕ ಬಾ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಸಾವುಕಾರೆ, ನಿಮ್ಮಂಥವ್ರು ಪಿರುತಿ ಸಿಕ್ಕಿರೋದು ನನಗಂತೂ ಅದು ಎಂಥ ಖುಷಿ, ಅದು ಎಂಥ ಆನಂದ ಅಂದರೆ ಅಂಥ ಆನಂದ ಆಯ್ತೈತೆ. ನಿಮಗೋಸ್ಕರ ನಾನು ಪಿರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ದೇವರಣೆಗೂ. ನಿಮ್ಮನ್ನು ಬಿಟ್ಟು ಮಾತ್ರ ಒಂದು ಕ್ಷಣ ಇರೋಕ್ಕಿಲ್ಲ ಸಾವುಕಾರೆ. ಇಷ್ಟು ದೊಡ್ಡ ಮನೆ ಜಮೀನು ಎಲ್ಲ ನಿಮ್ಮದೇನೇನೆಯಾ?
ಹ್ಞೂ ನಂದೇನೇನಿಯ ಇನ್ನೇನು ಕಂಡೋರ್ದು ಅಂತ ಅನ್ಕೊಬಿಟ್ಟ. ನಂದೇನೇನಿಯ ಈ ಇದೆಲ್ಲ ನಂದೇನೇನಿಯ. ನಿನಗೂ ನನಗೂ ಇನ್ಮೇಲೆ ಸ್ವಂತ ನೋಡು. ಇನ್ಮೇಲೆ ಇಲ್ಲೇ ಇದು ಬಿಡು, ನಾನು ನಿನ್ನನ್ನು ಎಲ್ಲೂ ಕಳ್ಸೋಕ್ಕಿಲ್ಲ. ನೀನು ನೋಡಿದ್ರೆ ನನಗಂತೂ ಅದು ಎಂಥ ಆನಂದನೋ. ನೋಡು ಇಲ್ಲೇ ಇರು ಸರಿನಾ. ಅಡುಗೆ ಗಿಡಿಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ನನ್ನ ಮಗುನ ನೋಡ್ಕೊಂಡು ಇರು ಸರಿನಾ. ನನಗೇನು ಬೇಜಾರಿಲ್ಲ, ಏನು ತೊಂದರೆ ಇಲ್ಲ. ಅಪ್ಪ ಸದ್ಯ ನೀನು ಯಾವ ಊರು ಅಂತ ನನಗೆ ಹೇಳಲೇ ಇಲ್ವಲ್ಲ. ಬೆಂಗಳೂರಿಂದ ಬಂದಿದ್ದೀನಿ. ನೋಡಿದ್ರೆ ಗೊತ್ತಾಯ್ತದೆ. ಪಿಳಿ 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 ಕಣ್ಣು, ಆಹಾ, ಎಂಥ ಮುಗ್ಧ ಮೂಗು. ಅಯ್ಯೋ 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 ಅಯ್ಯೋ, ನನಗಂತೂ ಖುಷಿನೋ ಖುಷಿ ಆಯ್ತದೆ. ಮಗಳೇ 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 ಯಾರ್ ಸೌಕರ್ಯ ಅದು ಇಲ್ಲಿ ಗುಡಿಕೊಂಡ್ ಬಂದ್ಬಿಟ್ಟವ್ರೆ. ಯಾರು ನಮ್ಮ ಮನೆಗೆ ಮಗಳೇ ಮಗಳೇ ಅಂತಿರೋದು? ಏಯ್ ಕಿತ್ತೋದೊಳೆ, ನಮ್ಮನೆಗೆ ಯಾಕೆ ಬಂದೆ ನೀನು? ಒಂದು ಕಿತ ಹೇಳಿದ್ರೆ ಅರ್ಥ ಆಗಿಲ್ವೇನೆ? ನಮ್ಮನೆಗೆ ಬರ್ಬೇಡ, ನಮ್ಮನೆಗೆ ಬರ್ಬೇಡ, ನಮ್ಮನೆಗೆ ಬರ್ಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಮ್ಮನೆಗೆ ಏನಿಯ ಬಂದು ಸಾಯ್ತಿಯಲ್ಲ ನೀನು. ಹಾಂ ಥೂ ತೊಲಗು, ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಯಾವಾಗ ನನಗೆಲ್ಲ ಮೋಸ ಮಾಡ್ದೋ ಅವತ್ತೇ ನೀನು ಉಗಿದು ಕಳಿಸಿ ಅಂತಾನೆ ಮತ್ತೆ ಯಾಕೆ ಬಂದಿದ್ಯಾ ಇಲ್ಲಿಗೆ? ಆ ನಾನು ನಿನ್ ಜೊತೆ ಬಂದ್ಬಿಟ್ಟಿಲಿ ಚಕ್ಕಂದಾಡಕ್ಕೇನು ಬರಲಿಲ್ಲ. ನಿನ್ನ ಮಗ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದ, ಅದಕ್ಕೆ ನೀ ಆಟ ಆಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಏನ ನನ್ನ ಮಗ ನಿನ್ನ ಮಗಳ ಜೊತೆ ಆಟ ಆಡ್ತಾನ? ನನ್ನ ಮಗನ ಲೆವೆಲ್ ಏನು, ನನ್ನ ಮಗನ ಸ್ಟ್ಯಾಂಡರ್ಡ್ ಏನು? ನನ್ನ ಮಗ ಯಾಕೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಅಳ್ಳಾಡಿಸ್ತಾನೆ? ಓಹೋ ನಮ್ಮ ಮನೆಗೆ ಬಂದವಳೆ ಅಂತ ಹೇಳಿದ್ದು. ನಿನ್ನ ಮಗಳನ್ನ ಒದ್ದಾಗಿ ಕಳ್ಕ ನಾಳೆ ಏನಾರ ಅದು ಇದು ಅಂತ ಬಂದ್ಬಿಟ್ರೆ ನನಗೆ ಸುಮ್ಕಿರಕ್ಕಿಲ್ಲ. ಇನ್ನೊಂದ್ಕಿತ ನಿನ್ನ ಮಗಳೇನ ನಮ್ಮ ಮನೆ ಖಾಲಿ ಕೂದ್ಲು ಅಂತ ಹೇಳಿದ್ರೆ ರುಬ್ಬೆಸಿತೀನಿ. ನೀನೇನಯ್ಯ ಸುತ್ತೇಸಿಯೋದು, ನಾನೇ ಸುತ್ತೇಸಿತೀನಿ. ಮುಚ್ಕೊಂಡು ಕುಂತ್ಕ. ಶಾನೆ ಓವರ್ ಆಕ್ಟಿಂಗ್ ನೀನೇನು ಮಾಡಕ್ಕೇನು ಬರ್ಬೇಡ. ಏನೇ ಮಿಣ ಮಿಣ ಮೀನಾಕ್ಸಿ ಸಾಕೇನು ಊರ್ ಜನನೆಲ್ಲ ಹಾಳು ಮಾಡಿದ್ದು. ಆಗ್ಲೇ ನೀ ಇಲ್ಲಿ ಬಂದೇನು ಇಲ್ಲೇ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಈ ನನ್ನ ಮಗ ಆಗ್ಲೇ ನೀ ಹಾಳಾಗಿ ಹೋಗವನೆ. ಇವ್ ನೀನೇನು ಹಾಳು ಮಾಡಿಯಾ? ಅವತ್ತು ಪೈಸೆ ಆಸ್ತಿ ಇಲ್ಲ, ಎಂಥದನ್ನೂ ಇಲ್ಲ. ಏನಿದ್ರು ವೇಸ್ಟ್ ನನ್ನ ಮಗ. ಇವನು ಕಟ್ಕೊಂಡು ನೀನು ಏನು ಮುಳುಗಿಸ್ಬೇಕು ಅಂತ ಬಂದಿದ್ಯಾ? ಏಯ್ ಮೀನಾಕ್ಷಿ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರು ಗ್ರಾಚಾರ ಕೆಡ್ತದೆ. ಒಂದು ಮಾತು ಮಾತಾಡ್ಕೂಡ್ದು ಅಷ್ಟೇ ನೀನು. ಏ ನನಗೆ ಯಾಕಯ್ಯ ಬೇಕು ನಿನ್ ಕತೆ? ನೀನು ಯಾವಳನ್ನ ಇಕ್ಕ ಯಾವಳನ್ನ ಕಟ್ಕ ನನಗೇನಾಗಬೇಕು? ಮೊದಲು ಸದ್ಯ ನನ್ನ ಮಗಳನ್ನ ಕರ್ಕೊಂಡು ಹೋದ್ರೆ ಸಾಕು. ಇಂಥ ಕೊಂಪೆಗೆ ನನ್ನ ಮಗಳನ್ನ ಬಂದ್ಬಿಟ್ರೆ ನನ್ನ ಮಗಳಿಗೂ ನಿನ್ನಂತ ಬುದ್ಧಿ ಕಂತ್ರಿ ಬುದ್ಧಿನೇ ಬಂದ್ಬಿಡ್ತದೆ. ನನ್ನ ಮಗಳನ್ನ ಮೊದಲು ಕರ್ಕೊಂಡು ಹೋಗಕ್ಕೆ ಅಂತ ನೀನೇ ಬಂದಿದ್ದು. ನಿನ್ನಂತ ಮನಸ್ಥಿತಿ ಇರೋ ಮನೆಗೆ ನನ್ನ ಮಗಳನ್ನ ಇರ್ಸಕ್ಕೆ ನನಗೇನು ಇಷ್ಟ ಅನ್ಕೊಬಿಟ್ಟೆ. ಇದ ನನ್ನ ಮಗಂಗೆ ಹೇಳ್ಬೇಕು, ಇನ್ನೊಂದು ಕಿತ ನಿನ್ನ ಮಗಳಿಂದ ಹೋಗ್ಲೇಬೇಡ, ಮಾತಾಡಿಸ್ಲೇಬೇಡ ಅಂತ ಹೇಳ್ಬಿಟ್ಟು ಮೊದಲು ನನ್ನ ಮಗಂಗೆ ಬುದ್ಧಿ ಹೇಳ್ತೀನಿ. ಅವಾಗ ಸೊರೈತದೆ. ಹೋಯ್ತಾ ಇರು, ಇಲ್ಲಿನೇನು ನಿಂತ್ಕೊಂಡಿದ್ಯಾ? ಪಾಪ ನನ್ನ ಮೀನಾಕ್ಷಿ ಬಗ್ಗೆ ನೀನು ಶಾನೆ ಮಾತಾಡಕ್ಕೆ ಬರಬೇಡ. ನೀನು ಇಲ್ಲಿ ನೀನೇ ದೊಡ್ಡ ಪೋರ್ಟ್ವೆಂಟಿ ಅಂಥದ್ರಾಗೆ ನನ್ನ ಮೀನಾಕ್ಷಿ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ಲು ಇವಳು. ಅಯ್ಯ ಗೂಬೆ ನನ್ನ ಮಗನೇ, ಇಷ್ಟ ಆದ್ರೂ ಬುದ್ಧಿ ಬಂದಿಲ್ವರೆ ನಿನಗೆ? ನಿನಗಿನ್ ಯಾರು ಬುದ್ಧಿ ಹೇಳಕ ಬರ್ತಾರೆ? ನಿಂಗೆ ಒಂದು ಕಾಲ ಬರ್ತದೆ ನೋಡು, ಯಾರನ್ನ ಸರಿಯಾಗಿರೋ ನೀ ಬುದ್ಧಿ ಕಲಿಸ್ತಾರೆ. ಲೇ ಮೀನಾಕ್ಷಿ ಮೂರು ಬಿಟ್ಟೋಳೆ. ನಿನ್ ಜನ್ಮಕ್ಕೆ ಅವ್ನು ಬಿಟ್ಟು ಇವ್ನು ಯಾರು ಅನ್ನಂಗೆ ಎಲ್ಲರಿಂದ ನೀನು ತಿರುಗ್ತಾನೆ ಇದೆಯಲ್ವೇ ನೀನಂತುನ್ವೆ? ಆಗ್ಲೇ ನೀ ನನ್ನ ಆದ್ನಿ ಗಂಡನ ಜೊತೆ ತಿರುಗಿದ್ದಾಯ್ತು, ನನ್ನ ಗಂಡನ ಜೊತೆ ತಿರುಗಿದ್ದಾಯ್ತು, ಈಗ ಸಾವುಕಾರನ ಜೊತೆ ತಿರ್ಗಕ್ಕೆ ಬಂದಿದ್ದೇನೆ ತಿರ್ಬೋಕಿ. ನೋಡೆ ಶಾರದಿ, ಇನ್ನೊಂದು ಮಾತು ನನ್ನ ಮೀನು ಬಗ್ಗೆ ಮಾತಾಡ್ದೆ ಅಂತಂದ್ರೆ ಹಂಗೆ ನೀರೊಳಗಡೆ ಹಾಕ್ಬಿಟ್ಟು ಮುಳುಗಿಸ್ಬಿಡ್ತೀನಿ. ಮಗಳೇ 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 ನಡಿ ಮಗಳೇ, ಇಲ್ಲೊಂದು ಕ್ಷಣ ಇರಬಾರ್ದು ನೀನಂತೂ. ನಡಿ ಸುಮ್ಕೆ ಏನಿಯಾ? ನನಗೆ ಕೇಳ್ದೆ ಇಲ್ಲಿ ಬಂದಿದ್ಯಾ? ಬೇಕಾದ್ರೆ ನಮ್ಮನೆಗೆ ಏನಿಯಾ ಕರೆಸ್ಕೊಬಿಟ್ಟು ನೀನು ಫ್ರೆಂಡ್ ಜೊತೆ ಆಟ ಆಡಿವಂತೆ. ಇಲ್ಲೆಲ್ಲ ಇಂಥ ಜಾಗಕ್ಕೆಲ್ಲ ಬರ್ಬಾರ್ದು ನೀನು. ನಡಿಯಮ್ಮ ನಡಿ. ಸರಿ ಕಣಮ್ಮ ಆಯ್ತು. ಮೊದಲು ನನ್ನ ಮಗಂಗೆ ಯಾಕೆ ಸುಗಿಬೇಕು, ಇಂಥವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂತಾನಲ್ಲ ಅಂತ ಹೇಳ್ಬಿಟ್ಟು. ಇವಳು ಮಗಳ ಜೊತೆ ನನ್ನ ಮಗುಂದು ಎಂಥ ಫ್ರೆಂಡ್ಶಿಪ್ಪು, ಕಿತ್ತೋದ್ ಫ್ರೆಂಡ್ಶಿಪ್ಪು. ನಡಿ ಅಪ್ಪ ಕಾಯ್ತಾ ಇತ್ತು. ಎಲ್ಲೋದ್ಲು ನನ್ನ ಮಗಳು ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಇಲ್ಲಿ ಬಿದ್ದಿದ್ಯಾ ನೋಡು. ಇನ್ನೊಂದ್ಸಲ ನಾನು ಕೇಳಿದಂಗೆ ಏನಾರ ಕಾಲ್ ದಾಟಿ ಇಲ್ಲಿಗೆ ಬಂದೆ ಅಂದರೆ ಕಾಲು ಮುರಿದು ಬಿಡ್ತೀನಿ. ನಾನು ಹೇಳ್ದಂಗೆ ಕೇಳಬೇಕು ಅಂತ ನಿಂಗೆ ಅವತ್ತೇ ಹೇಳಿದ್ದೀನಿ. ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗಿ ಬಿದ್ದಿರಬೇಕು ಸರಿನಾ? ಅಯ್ಯೋ ನಂದೇನು ತಪ್ಪೇ ಇಲ್ಲ. ಎಲ್ಲ ಹೆಂಗೆಂಗೋ ಮಾತಾಡ್ತಾರೆ ನನ್ನ ಬಗ್ಗೆ. ನೋಡಿದ್ರ ಹೊಂಟಿ ಹೆಂಗ್ಸು ಹಿಂಗೆಲ್ಲನೂ ಇದ್ರೆ ಹೆಂಗೆ ಮಾತಾಡ್ತಾರೆ ಜನ ಅಂತ ಹೇಳ್ಬಿಟ್ಟು. ನೀನೇನು ತಲೆ ಕೆಡ್ಸ್ಕೊಬೇಡ. ನಾನಿರೋ ಗಂಟ ನಿನಗೆ ಯಾರು ಏನು ಆಗಕ್ಕೆ ಬಿಡೋಕ್ಕಿಲ್ಲ ಮೀನಾಕ್ಷಿ. ನಾನಿರೋ ಗಂಟ ಏನೂ ಆಗಿಲ್ಲ. ನೋಡ್ದಾ ಬಂದು ನಾಯಿ ಹೋದ್ರದಂಗೆ ಒದ್ರದ್ಲು, ಮುಚ್ಕೊಂಡು ಹೊಂಟೋದ್ಲು. ಅಷ್ಟೇ ನೀ ಅವಳು ಯೋಗ್ಯತೆ. ನಾನು ಒಂದು ಸಲ ಯಾಕೆ ಮಕ್ಕುಗುತ್ತೆ ಅಂತ ಹೇಳಿದ್ರೆ ಮುಚ್ಕೊಂಡು ಸುಮ್ಮನೆ ಆಗಲೇಬೇಕು ಅಷ್ಟೇ. ನಾನು ಹೇಳಿದ್ದೀನಿ ತಾನೆ, ಏನೂ ಆಗೋಕ್ಕಿಲ್ಲ, ಸುಮ್ಕಿರು. ನೀನೇನು ಟೆನ್ಷನ್ ತಗೋಬೇಡ. ನಾನಿರೋ ತನಕ ನೀನು ಯಾವ ಟೆನ್ಷನ್ನು ತಗೋಬೇಡ. ಏನೋ ನಿಮ್ಮ ಮಾತು ಕೇಳಿ ನನಗಂತೂ ಭಾಳ ಅಂದರೆ ಭಾಳ ಸಮಾಧಾನ ಆಯ್ತೈತೆ. ನಿಮ್ಮ ಮಾತು ಕೇಳಿ ನೀನು ಮುಖ ನೋಡಿ ನೀನು ನನಗೆ ಭಾಳ ಸಮಾಧಾನ ಆಯ್ತದೆ. ಅಂಥದ್ರಾಗೆ ಇನ್ನು ನನ್ನ ನೋಡಿ ನಿಂಗೆ ಸಮಾಧಾನ